ದೆಹಲಿ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ. ದೆಹಲಿ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ದೆಹಲಿಯಲ್ಲಿ 27 ವರ್ಷಗಳ ನಂತರ ಬಿಜೆಪಿ ಅಧಿಕಾರದ ಗದ್ದುಗೆಗೆ ಇದೀಗ ಹತ್ರ ಆಗ್ತಾ ಇದೆ, ಅಧಿಕಾರದ ಗದ್ದುಗೆಗೆ ಏರ್ತಾ ಇದೆ. ಸೊ ದೆಹಲಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸದ್ಯಕ್ಕೆ ಯಾವ ರೀತಿಯಾಗಿರುವಂತಹ ಚಟುವಟಿಕೆಗಳು ನಡೀತಾ ಇದೆ, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಮಧು, ಮುಖ್ಯಮಂತ್ರಿಗಳ ಬೆಳವಣಿಗೆ ಇನ್ನೂ ಕೂಡ ಅರ್ಧಂಬರ್ಧ ಆಗ್ತಾ ಇದೆ. ಅದು ಅಷ್ಟರ ಮಟ್ಟಿಗೆ ಪಕ್ವವಾಗಿ ಕಾಣಿಸ್ತಾ ಇಲ್ಲ. ಅದರಲ್ಲಿ ಮೊದಲ ದಾವೇದಾರರಾಗಿ ಪರ್ವೇಶ್ ವರ್ಮಾ ಅವರು ಇದ್ದಾರೆ. ಅವರು ಕೇಜ್ರಿವಾಲ್ ಅವರ ವಿರುದ್ಧ ಗೆಲುವನ್ನು ಸಾಧಿಸಿರುವಂಥವರು, ಜೊತೆಗೆ ಅವರ ತಂದೆಯೂ ಕೂಡ ದೆಹಲಿಯ CM ಆಗಿದ್ರು. ಹಾಗಾಗಿ ಮೊದಲ ದಾವೇದಾರರಾಗಿ ಅವರು ಇರುವಂಥದ್ದು. ಅದನ್ನು ಹೊರತಾಗಿ ಬೇರೆ ಬೇರೆಯ ಆಯ್ಕೆಗಳ ಬಗ್ಗೆಯೂ ಕೂಡ ಬಹುತೇಕ ನಾಳೆಯಿಂದ ಚರ್ಚೆ ಶುರುವಾಗಬಹುದು ಅಂತ ಕಾಣಿಸ್ತದೆ. ಆದರೆ ಇವತ್ತು ಇಡೀ ದಿನ ಪೂರ್ತಿ ಗೆಲುವಿನ ಸಂಭ್ರಮದಲ್ಲೇ ಬಿಜೆಪಿ ತೇಲ್ತಾ ಇರುವಂತದ್ದು. ಅದರ ಜೊತೆಗೆ ಇವತ್ತು ರಾತ್ರಿಗೆ ದೇಶದ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿ ಅವರು ದೆಹಲಿಗರನ್ನು ಉದ್ದೇಶಿಸಿ ಮತ್ತೆ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಗೆಲುವಿನ ಸಂಭ್ರಮವನ್ನು ಬಿಜೆಪಿ ಯಾವಾಗಲೂ ಕೂಡ ಇದೇ ರೀತಿಯಲ್ಲಿ ಆಚರಿಸ್ತಾ ಬರ್ತಾ ಇದೆ. ಈ ಬಾರಿಯೂ ಕೂಡ, ಅದರಲ್ಲೂ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿತಾ ಇರುವಂಥ ಸಂದರ್ಭದಲ್ಲಿ ಈ ಬಾರಿಯ ಮಾತು ಬಹಳ ಮುಖ್ಯವಾಗಿರುತ್ತೆ ಮತ್ತು ಕುತೂಹಲವೂ ಕೂಡ ಇದೆ. ಏನೆಲ್ಲ ಅಡ್ವೈಸ್ ಕೊಡ್ಬೋದು ಅನ್ನುವಂಥದ್ದು ಒಂದು ಕಡೆ, ಆದರೆ ಅವರು ಏನು ಕಮಿಟ್ಮೆಂಟ್ ಕೊಟ್ಟಿದ್ರಲ್ಲ ಅದರ ಬಗ್ಗೆ ಏನು ಮಾತಾಡ್ತಾರೆ ದೆಹಲಿಗರನ್ನ ಕುರಿತಾಗಿ ಅನ್ನುವಂತಹ ಕೆಲವೊಂದು ಕುತೂಹಲಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಇನ್ನು ಮುಖ್ಯಮಂತ್ರಿಯ ಆಯ್ಕೆ ಬಹುತೇಕ ನಾಳೆಯಿಂದ ಶುರುವಾಗುತ್ತೆ. ಅದರ ಹೊರತಾಗಿ ಪರ್ವೇಶ್ ವರ್ಮಾ ಅವರ ಹೊರತಾಗಿ ಈ ತನಕವೂ ಕೂಡ ಹೆಸರುಗಳು ಆ ಮಟ್ಟಕ್ಕೆ ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬರ್ತಾವೆ ಅನ್ನುವಂತಹ ಹೆಸರುಗಳು ಅವರು ಸೋಲನ್ನು ಕಂಡಿರುವಂಥದ್ದು. ಹಾಗಾಗಿ ಅದರ ಆ ಒಂದು ಚಾಪ್ಟರ್ ನಾಳೆಯಿಂದ ಶುರುವಾಗುತ್ತೆ ಅನ್ನುವಂಥದ್ದು. ಈಗಷ್ಟೇ ನಮಗೆ ಈ ಹಿಂದೆ ಕರ್ನಾಟಕದ ಉಸ್ತುವಾರಿ ಕೂಡ ಆಗಿದ್ರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂಥ ಅರುಣ್ ಸಿಂಗ್ ಅವರು ಈಗಷ್ಟೇ ನಮಗೆ ಸುವರ್ಣ ನ್ಯೂಸ್ಗೆ ಸಿಕ್ಕಿದ್ರು. ಅವರು ಅದನ್ನೇ ಹೇಳ್ತಾ ಇದ್ರು, ಇದನ್ನ ಸಂಸದೀಯ ಮಂಡಳಿ ಮತ್ತೆ ದೆಹಲಿಯ ಶಾಸಕರು ಡಿಸೈಡ್ ಮಾಡ್ತಾರೆ. ಈ ತನಕವೂ ಕೂಡ ಯಾವುದೇ ರೀತಿಯ ಅಂತಹ ಅಭಿಪ್ರಾಯಗಳು ಅಥವಾ ಚರ್ಚೆಗಳು ಶುರುವಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ಇದರ ಫಲಿತಾಂಶದ ಕಡೆಗೆ ಬಂದರೆ ಬಹಳ ಕುತೂಹಲ ಮೂಡಿಸಿರುವಂಥ ಫಲಿತಾಂಶ ಬಂದಿರುವಂಥದ್ದು. ಎಲ್ಲರೂ ಕೂಡ ಆಮ್ ಆದ್ಮಿಗೆ ಏನು ಸರ್ವೆಗಳಿಗಿಂತ ಮಿಗಿಲಾಗಿ ಕಳೆದ ಬಾರಿಯಷ್ಟೇ ಅಂದರೆ ಆ ರೀತಿಯಲ್ಲಿ ವಿಜಯೋತ್ಸವ ಇರುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ದೆಹಲಿಗರು ಹಲವು ದಿನಗಳಿಂದಲೂ ಕೂಡ ಹೇಳ್ಕೊಂಬರ್ತಾ ಇದ್ರು, ಒಂದು ಬದಲಾವಣೆ ಬೇಕಿದೆ. ಯಾಕಂದರೆ ಈ ಒಂದು ಸರ್ಕಾರಕ್ಕೆ 10 ವರ್ಷ ಆಯಿತು, 10 ವರ್ಷಗಳಿಂದ ಒಂದೇ ಪಕ್ಷ ಆಡಳಿತದಲ್ಲಿದೆ, ಅದರ ಸರಿಯಾಗಿ ಡೆಲಿವರಿ ಆಗ್ತಾ ಇಲ್ಲ ಅವರು ಹೇಳಿದಂಥ ಭರವಸೆಗಳು ಅನ್ನುವಂಥದ್ದು ಕೂಡ ಬದಲಾವಣೆ ಬೇಕು ಅನ್ನುವಂಥ ಕೂಗು ಇನ್ಕ್ಲೂಡಿಂಗ್ ಕೇಜ್ರಿವಾಲ್ ಅವರ ಕಾನ್ಸ್ಟಿಟ್ಯುನ್ಸಿಯಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ನ್ಯೂ ಡೆಲ್ಲಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಸುವರ್ಣ ನ್ಯೂಸ್ ಸುತ್ತಾಟ ನಡೆಸಿದಂಥ ಸಂದರ್ಭದಲ್ಲಿ ಬಹುತೇಕ ನೀವು 10 ಮಂದಿಯನ್ನ ಅಭಿಪ್ರಾಯ ಕೇಳಿದರೆ ಅದರಲ್ಲಿ 6ರಿಂದ 7 ಮಂದಿ ಬದಲಾವಣೆಯ ಮಾತನ್ನು ಹೇಳ್ತಾ ಇದ್ರು. ಅದು ಕೇಜ್ರಿವಾಲ್ ಆಗಿರಲಿ ಯಾರೇ ಆಗಿರಲಿ ಬದಲಾಗಬೇಕು, 10 ವರ್ಷ ಆಯಿತು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಇನ್ನು ಅಭಿವೃದ್ಧಿಯ ವಿಚಾರವೂ ಕೂಡ ಕೇಜ್ರಿವಾಲ್ ಅಂತ ಕಾನ್ಸ್ಟಿಟ್ಯುನ್ಸಿ, ಯಾಕಂದರೆ ಒಬ್ಬ CM ಕಾನ್ಸ್ಟಿಟ್ಯುನ್ಸಿಯಲ್ಲೂ ಕೂಡ ಏನು ಅಭಿವೃದ್ಧಿಯ ವಿಚಾರವೂ ಕೂಡ ಪ್ರಶ್ನೆ ಆಗಿರುತ್ತೆ. ಆದರೆ ಏನು ಆ ಯೋಜನೆಗಳ ಮೇಲೆ ದೆಹಲಿಯಲ್ಲಿ ಸರ್ಕಾರ ನಡೀತೆ ಹೊರತು ಅದರ ರಿಯಾಲಿಟಿಗೆ ಬಂದಂಥ ಸಂದರ್ಭದಲ್ಲಿ ಅದು ಕಾರ್ಯಗತ ಆಗಿಲ್ಲ ಅನ್ನುವಂತಹ ಆರೋಪವೂ ಕೂಡ ಇನ್ಕ್ಲೂಡಿಂಗ್ ಕೇಜ್ರಿವಾಲ್ ಅವರ ಮೇಲೆ ಇತ್ತು. ಮತ್ತು ಅದೇ ರೀತಿ ಆರೋಪ ಇಲ್ಲಿನ ಮತದಾರರು ಕೂಡ ಮಾಡಿದ್ರು. ಮಧು, ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.